ಅವ್ರನ್ನ ಸೋಲಿಸಬಲ್ಲಿ ಅನ್ನುವಂಥ ಮೆಸೇಜ್ ಕೊಡಿಸುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ಅದಕ್ಕೆ ಬಿ ಜೆ ಪಿಗರು ಸಹಿತ ನೀವೆಲ್ಲ ಅಲ್ಲಿ ಸಹಕಾರ ಮಾಡಬೇಕು, ಅವ್ರ ಜೊತೆಗೆ ಇರಬೇಕು ಅನ್ನೋಂಥ ಆದೇಶ ಸಂದೇಶ ಬಂದಿರಬಹುದೇನೋ. ಯಾಕೆಂತಂದ್ರೆ ಯಡಿಯೂರಪ್ಪನವ್ರಿಗೆ ಬಿಸಿ ತುಪ್ಪಿದ್ದಂಗೆ ಆಗ್ಯದ. ಬಿ ಜೆ ಪಿ ಹೋಗ್ಲಿಕ್ಕೆ ಆಗೋದಿಲ್ಲ, ನುಗ್ಲಿಕ್ಕೆ ಆಗೋದಿಲ್ಲ. ಸ್ವತಂತ್ರ ಆಗಿದ್ರೆ ಮಾತು ಬೇರೆ ಇತ್ತು. ಮಗನ ಸಿ ಎಮ್ ಮಾಡೋದಪ್ಪ ಅಂದ್ರೆ ಸುಲಭ ಮಾತಾಗಿ ಇವತ್ತು ಉಳಿದಿಲ್ಲ. ಯಾಕಂದ್ರೆ ಬಿ ಜೆ ಪಿಯಲ್ಲೇ ಸಾಕಷ್ಟು ವೈರಿಗಳಿದ್ದಾರೆ. ಮತ್ತು ಇನ್ನು ಯತ್ನಾಳೊಳಗೆ ಬಂದ್ರಂತ ಇನ್ನೂ ಅವರು ಚಂದ್ರಕೊಳ್ತಾರೆ, ಎದ್ದು ನಿಲ್ತಾರೆ ಅನ್ನುವಂಥದ್ದು ಭಯನೂ ಅವರಿಗೆಲ್ಲ. ಅದಕ್ಕೆ ಅವ್ರನ್ನ ಒಳಗೆ ಕೂಡೋದು ಪ್ರಯತ್ನ ಮಾಡ್ತಾಯಿದ್ದಾರೆ. ಆದರೆ ದಿನದ ದಿನಕ್ಕೆ ಹಿಂದುತ್ವದ ನೆಲೆಗಟ್ಟಿನಲ್ಲಿ ಜನ ಕೂಡೋದನ್ನು ನೋಡಿದಾಗ ಬಿ ಜೆ ಪಿ ಇಲ್ಲ, ಅವ್ರು ಬರಲಿ, ನಿಮ್ಗೆ ನಾವು ಏನು ಕೊಡ್ತೀವಿ ನಿಮ್ಮ ಅನುಭವಕ್ಕೆ, ನೀವು ದುಡಿದಕ್ಕೆ ಅನ್ನುವಂಥ ಮೆಸೇಜ್ ಅವ್ರು ಕಳಿಸ್ತಾ ಇದ್ದಾರೆ ಏನೋ ಅಂತ ಅನ್ನಿಸ್ತದೆ. ಒಟ್ಟಾರೆಯಾಗಿ ಇದನ್ನೆಲ್ಲ ಸದುಪಯೋಗ ಮಾಡಿಕೊಂಡು ಈ ಸಲ ಇನ್ನೊಮ್ಮೆ ನಾವು ಸೇಮ್ ಆಗಬೇಕು, ಯಾಕೆ ಆಗಬಾರ್ದು ಅನ್ನುವಂಥ ನೆಲೆಗಟ್ಟಿನಲ್ಲೇ ನಮ್ಮ ಎಚ್ ಡಿ ಕುಮಾರಸ್ವಾಮಿಗಳು ಮಣ್ಣಿನ ಮಕ್ಕಳು ನಮ್ಮ ದೇವೇಗೌಡರೊಳಗೆ ಅವ್ರು ಪ್ರಯತ್ನ ಮಾಡುವ ಸಾಧ್ಯತೆಗಳೆಲ್ಲ ಇದ್ದಾವೆ. ಮಾಡಿ ಯಶಸ್ವಿಯಾಗಲಿ, ಯಾರಾದರೂ ಇರಲಿ, ಜನಕ್ಕೆ ಒಳ್ಳೇದಾದ್ರೆ ಸಾಕು. ಸ್ವತಃ ಅವ್ರು ಹೇಳ್ಕೊಳ್ಳೋಂಥ ಮಣ್ಣಿನ ಮಕ್ಕಳು ಅನ್ನುವಂಥ ನಮ್ಮ ಎಚ್ ಡಿ ಕುಮಾರಸ್ವಾಮಿಗಳು ಒಂದು ವೇಳೆ ಏನಾದರೂ ಈಗ ಅಂದ್ಕೊಂಡಂಗೆ ಆದ್ರೆ ಇವರು ಸಿ ಎಮ್ನ ಆದ್ರೆ ಹಿಂದೆ ಮಾಡಿದ ತಪ್ಪುಗಳನ್ನು ಮಾಡದೆ ಇರಲಿ ಅನ್ನೋದಷ್ಟೇ ಅವರ ಬೆಂಬಲಿಗರ, ಅವ್ರ ಮೇಲೆ ವಿಶ್ವಾಸದಂಥ ವಿಚಾರವಾದಿಗಳ ಅಭಿಪ್ರಾಯ. ಯಾಕಂದ್ರೆ ಮುಖ್ಯಮಂತ್ರಿಗಿರಿ ಸಿಕ್ಕ ತಕ್ಷಣ ಏನು ಮಾಡಿದರು, ಏನು ಮಾಡಬೇಕಾಗಿತ್ತು ಅನ್ನೋದನ್ನು